ಸದಸ್ಯರಿಗೆ ಕಳುಹಿಸಿಕೊಟ್ಟು ಸಭೆ ನಡೆಸುವ ವ್ಯವಸ್ಥೆ ಮಾಡಬೇಕೆಂದು ಸೂಚಿಸುತ್ತೇನೆ. ಪ್ರಸನ್ನ ಕುಮಾರ್ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಅಂತ ಅವರ ಸಹಿ ಇದೆ. ಅದರ ಆಧಾರದಲ್ಲಿ 24/10/2012 ನಂದಕುಮಾರ್ ಅವರು ಈ ಸಭೆಯ ತಿಳುವಳಿಕೆಯ ಒಂದು ನೋಟಿಸನ್ನು ಎಲ್ಲ ಸದಸ್ಯರಿಗೆ ಕಳಿಸ್ತಾರೆ. ಅದರದ್ದು ಕೂಡ ಪ್ರತಿ ನನ್ನ ಹತ್ರ ಇದೆ. ಸ್ಟೇಟ್ ಜನರಲ್ ಕೌನ್ಸಿಲ್ ಸಭೆಯನ್ನು ದಿನಾಂಕ 9/11/2012 ಶುಕ್ರವಾರ ಪಕ್ಷದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ. ಸಭೆಯು ಬೆಂಗಳೂರು ಮಲ್ಲೇಶ್ವರಂನ ಕರ್ನಾಟಕ ಜನತಾ ಪಕ್ಷದ ಕೇಂದ್ರ ಕಚೇರಿ ಸಂಖ್ಯೆ 11, 12ನೇ ಮುಖ್ಯ ರಸ್ತೆ, 16ನೇ ಅಡ್ಡ ರಸ್ತೆಯಲ್ಲಿರುವ ಕಚೇರಿಯಲ್ಲಿ ಮುಂಜಾನೆ 9:30 ಗಂಟೆಗೆ ನಡೆಯಲಿದೆ. ಪ್ರಸ್ತುತ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತುರ್ತಾಗಿ ಕೈಗೊಳ್ಳಬೇಕಾಗಿರುವುದರಿಂದ ತಾವೆಲ್ಲರೂ ತಪ್ಪದೇ ಈ ಸಭೆಗೆ ಸಕಾಲಕ್ಕೆ ಆಗಮಿಸಬೇಕಾಗಿ ಕೋರಿದೆ. ಇದು ನೋಟಿಸು. ಇದಾದ ಮೇಲೆ 9/11/2012 ಸಭೆ ನಡೀತದೆ. ಆ ಸಭೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಪ್ರಸನ್ನ ಕುಮಾರ್ ಅವರು ವಹಿಸಿರ್ತಾರೆ. ದಿನಾಂಕ 9/11/2012 ಕರ್ನಾಟಕ ಜನತಾ ಪಕ್ಷದ ಸ್ಟೇಟ್ ಜನರಲ್ ಕೌನ್ಸಿಲ್ ಸಭೆ, ಅದರಲ್ಲಿ ಉಪಸ್ಥಿತರಿದ್ದ ಸದಸ್ಯರು ಎಲ್ಲರ ಸಹಿ ಇದೆ. ರಂಗನಾಥ್ ಪ್ರಥಮ ಸಹಿ ಇರುವಂಥದ್ದೇ ಪ್ರಸನ್ನ ಕುಮಾರ್ ಅವರದು. ಈ ಸಭೆಯಲ್ಲಿ ಒಟ್ಟು ಆ ದಿವಸ ಹಾಜರಿದ್ದಂಥ ಸದಸ್ಯರ ಸಂಖ್ಯೆ 158 ಜನರ ಸಹಿ ಇದೆ. ಅದಾದ ಮೇಲೆ ಆ ಸಭೆಯಲ್ಲಿ ನಡೆದಂಥ ಎಲ್ಲ ಕಾರ್ಯಕಲಾಪಗಳನ್ನು ಕ್ರಮಬದ್ಧವಾಗಿ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಅದನ್ನು ಕನ್ನಡದಲ್ಲಿ ದಾಖಲು ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಅದರ ವಿಡಿಯೋ ಚಿತ್ರೀಕರಣ ಕೂಡ ಮಾಡಲಾಗಿದೆ. ಆ ಸಭೆಯ ಪ್ರೊಸೀಡಿಂಗ್ಸ್ ಆದಮೇಲೆ ಆ ಪ್ರೊಸೀಡಿಂಗ್ಸ್ನ ಕೊನೆಯಲ್ಲಿ ನಾನು ಸಭೆಯಲ್ಲಿ ಅಧ್ಯಕ್ಷ ಅಂತ ಆಯ್ಕೆಯಾದ ಹಿನ್ನೆಲೆಯೊಳಗೆ ಅಧ್ಯಕ್ಷ ಅಂತ ನಾನು ಸಹಿ ಮಾಡಿದ್ದೇನೆ. ಸ್ಥಾಪಕ ಮತ್ತು ನಿಕಟಪೂರ್ವ ಅಧ್ಯಕ್ಷ ಅಂತೇಳಿ ಪ್ರಸನ್ನ ಕುಮಾರ್ ಅವರು ಸಹಿ ಮಾಡಿದ್ದಾರೆ. ಈ ದಾಖಲೆಯನ್ನು ನಾವು ನಿಯಮ ಪ್ರಕಾರ 10/11/2012 ಒಂದು ಪತ್ರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಬರೆದು ಈ ಥರ ಸನ್ಮಾನ್ಯ ಪ್ರಸನ್ನ ಕುಮಾರ್ ಅವರು 9/11/2012 ಸ್ಟೇಟ್ ಜನರಲ್ ಕೌನ್ಸಿಲ್ ಸಭೆಯಲ್ಲಿ ಸ್ವ ಇಚ್ಛೆಯಿಂದ ಅವರ ಹಸ್ತಾಕ್ಷರದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ತಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ಬರೆದು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ರಾಜೀನಾಮೆ ಪತ್ರ ಅದರ ಪ್ರತಿಯನ್ನು ಕೂಡ ನಾವು ಇದರ ಜೊತೆಗೆ ಲಗತ್ತಿಸಿದ್ದೇವೆ. ಅದಾದ ಮೇಲೆ ಆ ಸಭೆಯಲ್ಲಿ ಸ್ವತಃ ಪ್ರಸನ್ನ ಕುಮಾರ್ ಅವರೇ ನಾನು ಅಧ್ಯಕ್ಷ ಆಗಬೇಕು ಅಂತ ಹೇಳಿಕೊಂಡು ಸೂಚನೆ ಮಾಡಿದರು. ಆ ಸೂಚನೆಯನ್ನು ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ 158 ಮಂದಿ ಸರ್ವಾನುಮತಿಯಿಂದ ಒಪ್ಪಿಕೊಂಡರು. ಆ ಎಲ್ಲ ಸಂಗತಿಗಳನ್ನು ನಾವು ದಾಖಲು ಮಾಡಿದ್ದೇವೆ ಅಂತ ಹೇಳುವಂಥದ್ದನ್ನು ಚುನಾವಣಾ ಆಯೋಗಕ್ಕೆ ಪತ್ರದ ಮೂಲಕ ಕಳಿಸಿದ್ದೇವೆ. ಆ ಪತ್ರ ಅದಕ್ಕೆ ನಾನು ಸಹಿ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷ ಅಂಥೇಳಿ, ನಿಕಟಪೂರ್ವ ಅಧ್ಯಕ್ಷರು ಅಂತ ಪ್ರಸನ್ನ ಕುಮಾರ್ ಅವರು ಸಹಿ ಮಾಡಿದ್ದಾರೆ. ಇದು ಚುನಾವಣಾ ಆಯೋಗದ ಕಾನೂನು ಪ್ರಕಾರ ನಡೆದಿರುವಂಥ ಸಂಗತಿ. ಇದಾದ ಮೇಲೆ ಚುನಾವಣಾ ಆಯೋಗ ಇದನ್ನು ದಾಖಲು ಮಾಡಿಕೊಳ್ಬೇಕಿತ್ತು. ಆದರೆ ಆ ಕಾಲದಲ್ಲಿ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಚುನಾವಣೆಯ ಒಂದು ಹಿನ್ನೆಲೆಯೊಳಗೆ ಚುನಾವಣಾ ಆಯೋಗಕ್ಕೆ ಬಿಡುವು ಇಲ್ಲದೆ ಇದ್ದಂಥ ಕಾರಣಕ್ಕಾಗಿ ಒಂದಷ್ಟು ದಿವಸ ತಡ ಆಯಿತು. ಈ ಮಧ್ಯದಲ್ಲಿ ಹಾವೇರಿಯ ನಮ್ಮ ಸಮಾವೇಶದ ಬಗ್ಗೆ ನಿರ್ಣಯ ಆಯಿತು. 1/12 ನಮ್ಮ ಪಕ್ಷದ ನೂತನ ಪದಾಧಿಕಾರಿಗಳ ಸಭೆ ಆಯಿತು. ನಾನು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ತಕ್ಷಣ ಇದೇ ಪ್ರಸನ್ನ ಕುಮಾರ್ ಅವರನ್ನು ಒಬ್ಬ ಉಪಾಧ್ಯಕ್ಷ ಅಂತೇಳಿ ಕೂಡ ನಾವು ನಮ್ಮ ಕಾರ್ಯಕಾರಿಣಿಯಲ್ಲಿ ಸೇರಿಸಿಕೊಂಡೆವು.